ಬಗ್ಗೆ ನಿಮ್ಮ ಪರ ದೂರು ಕೊಟ್ಟಿದ್ದಾರೆ ಅಂತ ನಿಮಗೆ ಇರೋ ಅನುಮಾನಗಳನ್ನ ಅಥವಾ ಯಾವ ರಾಜಕೀಯ ನಾಯಕರು ಇರಬಹುದು ಅನ್ನೋ ಡೌಟ್ ಏನಿದೆ ಅದನ್ನ ನೀವು ಹೈಕಮಾಂಡ್ ಮುಂದಾದ್ರೂ ಓಪನ್ ಅಪ್ ಆಗಿ ಹೇಳ್ತೀರಾ? ಅಲ್ಲಲ್ಲ, ನನಗೆ ನೋಡಿ, ನಾನು ಆ ರೀತಿ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಏನಾದ್ರು ಪುರಾವೆ ಇರಬೇಕು. ಏನೇ ಪುರಾವೆಗಳು ಮತ್ತೆ ಏನೇ ಮಾಹಿತಿ ಬರಬೇಕಾದ್ರೂ ಕೂಡ ತನಿಖೆಯಿಂದನೇ ಆಚೆ ಬರಬೇಕು. ಸುಮ್ಮನೆ ನಾವೇನೇ ಹೇಳಿದ್ರು ಕೂಡ ಇಟ್ ಆಲ್ ಅಮೌಂಟ್ಸ್ ಟು ಸ್ಪೆಕ್ಯುಲೇಷನ್. ನಾವು ಸ್ಪೆಕ್ಯುಲೇಟ್ ಮಾಡೋದು ಸರಿ ಇರೋದಿಲ್ಲ. ನೋಡೋಣ, ವಿತಿನ್ ಎ ಡೇ ಆರ್ ಟೂ ನಾನು ಅರ್ಜಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆಗೆ ಕ್ರಮ ತಗೊಳ್ತಾರೆ, ಅದ್ರ ಮೇಲೆ ಅವರ ತನಿಖಾಧಿಕಾರಿಗಳು ಏನೆಲ್ಲ ನಮ್ಮನ್ನ ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಕೊಡ್ತೇವೆ. ಅಲ್ಲ, ನೋಡಿ, ನನ್ನ ನಿರೀಕ್ಷೆ, ನನ್ನ ಒಂದು ಬೇಡಿಕೆ ಏನಂದ್ರೆ ಈ ರೀತಿ ಯಾರೆಲ್ಲ ಮಾಡ್ತಾರೆ ಅದು ನಿಲ್ಲಬೇಕು. ನಾಳೆ ಇವತ್ತಿಂದ ಯಾರ್ಯಾರ ಮೇಲೋ ಮಾಡೋರೆ, ಈಗ ನಮ್ಮ ಮೇಲೆ ಪ್ರಯತ್ನ ಮಾಡ್ತಾರೆ, ಮುಂದೆ ಇನ್ಯಾರ ಮೇಲೂ ಆಗ್ಬಾರ್ದು. ಯಾರು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುವಂತ ಕೆಲಸ ಯಾರು ಮಾಡಬಾರ್ದು. ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತಕ್ಕಂಥದ್ದು ಆಶಯ ಅಷ್ಟೇ. ಆಮೇಲೆ 10ನೇ ತಾರೀಕು ಮೇಲೆ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಗಮನಿಸಿರ್ಬೋದು, ಹಾಯ್ ಅಂದ್ರೆ ಹಾಯ್ ಅಂತಾರೆ, ಅದು ಅವ್ರವ್ರ ಅನುಭವ ಅವ್ರವ್ರು ಹೇಳ್ತಾರಪ್ಪ. ನನಗೆ ಆ ತರ ಅನುಭವ ಯಾವ್ದು ಆಗಿಲ್ಲ. ನಡೀರಿ. ಬಿಜೆಪಿಯವರೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ರಾಜಣ್ಣ ಆಯ್ತು, ಓಕೆ, ಥ್ಯಾಂಕ್ ಯು. ನಡೀರಿ.